ಕೆ ರಂಗನಾಥ್ ಕಟ್ಟಿಮನಿ ಮಾಡುವ ನಮಸ್ಕಾರಗಳು. ನಾವು ಈ ದಿನ ಪುಣ್ಯಕ್ಷೇತ್ರ ಆದಂಥ ಸೌದತ್ತಿ ಯಲ್ಲಮ್ಮ ಕ್ಷೇತ್ರಕ್ಕೆ ಬಂದಿದ್ದೀವಿ. ಸೊ ಇಲ್ಲಿನ ಒಂದು ಪ್ರಸಿದ್ಧವಾದ ಪೌರಾಣಿಕ ಹಿನ್ನೆಲೆಯಾದಂಥ ಧರ್ಮಕ್ಷೇತ್ರವಾದಂಥ ಸೌದತ್ತಿ ಯಲ್ಲಮ್ಮ ಕ್ಷೇತ್ರಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನಾನು ಸ್ವಲ್ಪ ವಿವರಣೆ ನೀಡ್ತೀನಿ. ಸೊ ಏನಂದ್ರೆ ಇಲ್ಲಿ ಸೌದತ್ತಿ ಯಲ್ಲಮ್ಮ ಆದಂಥ ಯಲ್ಲಮ್ಮ ತಾಯಿಯ ಕೊಳ ಇದು. ಸೊ ಇದ್ರದ್ದೊಂದು ಹಿನ್ನೆಲೆ ಇದೆ. ಇದು ಸುಮಾರು 700 ವರ್ಷಗಳ ಇತಿಹಾಸ ಇದೆ. ಆ 700 ವರ್ಷದ ಇತಿಹಾಸದ ಒಂದು ಹಿನ್ನೆಲೆಯನ್ನ ನಾನು ಇವತ್ತು ವ್ಯಕ್ತಪಡಿಸೋಕೆ ಹೊರಟಿದ್ದೀನಿ. ಅದರ ಸ್ಟೋರಿ ಈ ತರ ಇದೆ. ಶ್ರೀ ಸೌದತ್ತಿ ಯಲ್ಲಮ್ಮನವರು ಶ್ರೀ ಜಮದಗ್ನಿಯಾದಂಥ ಪತಿಗೆ ಅಂದ್ರೆ ಇವರು ಈ ಕಡೆ ತೋರಿಸ್ತೀನಿ. ಮಲಪ್ರಭಾ ನದಿ ಇದೆ ಇಲ್ಲಿ ನಿಮ್ಗೆ. ಈ ಕಡೆ ಮಲಪ್ರಭಾ ನದಿ ನಿಮಗೆ ಕಾಣುತ್ತೆ ದೂರವಾಗಿ. ಸೊ ಈ ಮಲಪ್ರಭಾ ನದಿ ತಟದಲ್ಲಿ ಸೊ ಅಂದ್ರೆ ಜಮದಗ್ನಿ ಸುತ್ತವ್ರಿಗೆ ಡೈಲಿ ಪೂಜಾ ಕಾರ್ಯಕ್ಕೆ ಪತಿಯಾದಂಥ ರೇಣುಕಾ ದೇವಿಯವರು ಈ ಮಲಪ್ರಭಾ ನದಿಯಿಂದನೇ ನೀರು ತಗೊಂಡ್ಬರ್ತಾರೆ ಪೂಜೆ ಸ್ನಾನಕ್ಕೆ. ದಿನನಿತ್ಯ ದೇವರ ಕಾರ್ಯಗಳಿಗೆ ಇಲ್ಲಿಂದನೇ. ಸೊ ಒಂದು ದಿನ ಏನಾಗುತ್ತೆ ಅಂದ್ರೆ ಅವರು ನೀರು ತರುವಾಗ ಸೊ ನೀರು ತಗೊಂಡ್ ಬರ್ಲಿಕ್ಕೆ ಹೊರಟಿದ್ದಾರೆ ಮಲಪ್ರಭಾ ನದಿ ಹತ್ರ. ಸೊ ಅವ್ರದ್ದು ಒಂದು ಆಕಾಶದಲ್ಲಿ ದೇವಾನುದೇವತೆಗಳು ಜಲಕ್ರೀಡೆ ಆಡ್ತಾ ಇರ್ತಾರೆ. ಸೊ ಅದಕ್ಕೆ ಮನಸ್ಸೋತ ರೇಣುಕಾ ಯಲ್ಲಮ್ಮನವರು ಶಾಪಕ್ಕೆ ಗುರಿ ಆಗ್ತಾರೆ. ಆ ಶಾಪದ ಗುರಿಯಿಂದ ಅವರಿಗೆ ಅವತ್ತು ನೀರು ತರ್ಲಿಕ್ಕೆ ಆಗೋದಿಲ್ಲ. ಸೊ ಜಮದಗ್ನಿ ಆಶ್ರಮಕ್ಕೆ ತೆರಳುತ್ತಾರೆ. ಆ ಜಮದಗ್ನಿ ಆಶ್ರಮಕ್ಕೆ ತೆರಳಿದಾಗ ಸೊ ನೀರಿರಲ್ಲ. ಅವರು ಜಮದಗ್ನಿ ಮಹರ್ಷಿಗಳು ತುಂಬಾ ಕೋಪ ಆಗಿ ರೇಣುಕಾ ಯಲ್ಲಮ್ಮ ತಾಯಿಗೆ ಶಾಪ ಕೊಡ್ತಾರೆ. ಸೊ ಅವರಿಗೆ ಕುಷ್ಠರೋಗವನ್ನು ಆವರಿಸ್ಕೊಂಡ್ಬಿಡ್ತದೆ. ಆ ಕುಷ್ಠರೋಗ ಆವರಿಸ್ಕೊಂಡಾಗ ಸೊ ಅವರು ಇದೇ ರೀತಿ ಹೊರಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲೂ ಶಾಪ ವಿಮೋಚನೆ ಆಗಲ್ಲ. ಆ ಶಾಪ ವಿಮೋಚನೆ ಎಲ್ಲಿ ಆಗುತ್ತಂದ್ರೆ ಇದೇ ಕೊಳದಲ್ಲಿ. ಸೊ ಅದು ಬಂದು ಎಕ್ಕಯ್ಯ ಮತ್ತು ಜೋಗಯ್ಯ ಅಂತ ಒಂದು ಕೊಳ ಇದೆ. ಇಲ್ಲಿ ಆ ಶಾಪ ವಿಮೋಚನೆ ಆದಂತ ಸ್ಥಳ. ಅಂದ್ರೆ ಇಲ್ಲಿಂದ ಸ್ನಾನ ಮತ್ತೆ ಆ ರೇಣುಕಾ ಯಲ್ಲಮ್ಮ ತಾಯಿ ಆ ಶಾಪ ವಿಮೋಚನೆ ಆದ ನಂತರ ತಿರ್ಗಾ ಮತ್ತೆ ಮರಳಿ ಆಶ್ರಮಕ್ಕೆ ಹೋಗ್ತಾರೆ. ಆ ಮರಳಿ ಆಶ್ರಮಕ್ಕೆ ಹೋದಾಗ ಅವರು ಜಮದಗ್ನಿ ಶ್ರುತ ಮಹರ್ಷಿಗಳು ತಿರ್ಗಾ ಮತ್ತೆ ಬಂದ್ರು ರೇಣುಕಾ ಯಲ್ಲಮ್ಮ ಅಂತ ಹೇಳ್ಬಿಟ್ಟು ಇನ್ನೂ ಕೋಪವಾಗಿ ತನ್ನ 5 ಮಕ್ಕಳಾದಂತ ಅವ್ರಿಗೆ 6ನೇ ಮಕ್ಕಳು ಅಂದ್ರೆ 5 ಮಕ್ಕಳಿಗೆ ಆಜ್ಞೆ ಮಾಡ್ತಾರೆ, ನಿಮ್ಮ ತಾಯಿಯ ರುಂಡವನ್ನು ಕತ್ತರಿಸಿ ಅಂತ. ಅವ್ರ ಕೈಯಿಂದ ಆಗಲ್ಲ, ತಂದೆ ಪಿತೃವಾಕ್ಯ ನಮ್ಮನ್ನು ಪರಿಪಾಲನೆ ಮಾಡೋಕ್ಕಾಗಲ್ಲ. ಅವರು ಶಾಪಗ್ರಸ್ತರಾಗ್ತಾರೆ. ಆ ಶಾಪಗ್ರಸ್ತರಾದ ಮೇಲೆ ಪರಶುರಾಮರು ಮತ್ತೆ ಆಜ್ಞೆ ಮಾಡ್ತಾರೆ ಜಮದಗ್ನಿ ಮಹರ್ಷಿಗಳು. ಆ ಜಮದಗ್ನಿ ಮಹರ್ಷಿಗಳು ತಿರ್ಗಿ ಅವರು ತಂದೆ ಪಿತೃವಾಕ್ಯ ನಾನು ಪರಿಪಾಲನೆ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಅವರು ಪಿತೃವಾಕ್ಯನ ಪರಿಪಾಲನೆ ಮಾಡ್ತಾರೆ. ಆ ಪರಿಪಾಲನೆ ಮಾಡ್ದಾದ್ಮೇಲೆ ರೇಣುಕಾ ಯಲ್ಲಮ್ಮ ಶಿರಚ್ಛೇದನ ಆಗುತ್ತೆ. ಸೊ ಆದಂತ ತಂದೆ ಜಮದಗ್ನಿ ಮಹರ್ಷಿಗಳು ತುಂಬಾ ಖುಷಿಯಾಗಿ ಏನು ಬೇಕು ವರವನ್ನು ಕೇಳು ಪುತ್ರ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆ 3 ವಾಕ್ಯಗಳನ್ನು ಕೇಳ್ತಾರೆ ಅವರು. 3 ವಾಕ್ಯ ಏನೇನಪ್ಪ ಅಂದ್ರೆ 3 ವಾಕ್ಯ: ನನ್ನ ತಮ್ಮಂದ್ರು ಪುನರ್ಜನ್ಮ ಪಡಿಬೇಕು, ನನ್ನ ತಾಯಿ ಶಿರಚ್ಛೇದನ ಆಗಿದ್ದು ಮತ್ತೆ ಮೊದಲಿನ ತರ ಆಗ್ಬೇಕು, ಸೊ ನಿಮ್ಮಲ್ಲಿರ್ತಕ್ಕಂಥ ಇಂಥ ಅಗಾಧವಾದ ಕೋಪವನ್ನು ನೀವು ತ್ಯಜಿಸಬೇಕು ಅಂತ ಹೇಳ್ಬಿಟ್ಟು ಈ 3 ವರವನ್ನು ಕೇಳ್ತಾರೆ. ಅದಕ್ಕೆ ತಥಾಸ್ತು ಅಂತ ಹೇಳ್ಬಿಟ್ಟು ಜಮದಗ್ನಿ ಮಹರ್ಷಿಗಳು ಅವರ ಆಶೀರ್ವಾದ ಮಾಡ್ತಾರೆ. ಸೊ ಇಷ್ಟು ಈ ಹಿನ್ನೆಲೆ ಪೌರಾಣಿಕ 700 ವರ್ಷ ಇತಿಹಾಸ ಇದೆ ಇಲ್ಲಿ. ನೋಡಿ ಇದೇ ಕೊಳ ಈ 700 ವರ್ಷದಿಂದ ಸೊ ಈ ಕೊಳ ಬತ್ತಿಲ್ಲ. ಇದು ನಿರಂತರವಾಗಿ ಸಾವಿರಾರು ಲಕ್ಷಾಂತರ ಭಕ್ತರು ಇಲ್ಲಿ ದಿನ ವಿಸಿಟ್ ಮಾಡ್ತಾರೆ. ಸೊ ಬರ್ತಾ ಇರ್ತದೆ. ಸೊ ನೀರು ತನ್ನಷ್ಟಕ್ಕೆ ತಾನೇ ಉಗಮ ಆಗ್ತಾ ಇರ್ತದೆ. ಇಲ್ಲಿ 700 ವರ್ಷ ನಾವು ಜಗತ್ತಿನಲ್ಲಿ ಎಲ್ಲೂ ನೋಡ್ಲಿಲ್ಲ. ಇಲ್ಲಿವರೆಗೂ ಇದು ಜೀವಂತವಾಗಿದೆ, ನಿದರ್ಶನ ಆಗಿದೆ. ಸೊ MRK ಟೈಗರ್ ಡಿಜಿಟಲ್ ಮೀಡಿಯಾಗೆ ನಿಮ್ಮ ಸಬ್ಸ್ಕ್ರೈಬ್ ಇರಲಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಸ್ಟೋರಿ ಇಷ್ಟ ಆದರೆ ಥ್ಯಾಂಕ್ ಯು ಕರ್ನಾಟಕ ಜನತೆಗೆ.